ಹಾಯ್ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ಲಾಸ್ಟ್ ವಿಡಿಯೋಲಿ ನಾವು ಫಾರೆಕ್ಸ್ ಬೇಸಿಕ್ಸ್ ಬಗ್ಗೆ ತಿಳ್ಕೊಂಡ್ವಿ ಮತ್ತು ಫಂಡಮೆಂಟಲ್ಸ್ ಬಗ್ಗೆ ತಿಳ್ಕೊಂಡ್ವಿ. ಈ ವಿಡಿಯೋಲಿ ಟೆಕ್ನಿಕಲ್ ಅನಾಲಿಸಿಸ್ ಬಗ್ಗೆ ತಿಳ್ಕೊಳ್ಳೋಣ. ಟೆಕ್ನಿಕಲ್ ಅನಾಲಿಸಿಸ್ ಅಂದರೆ ಇಟ್ ಕಂಪ್ಲೀಟ್ಲಿ ಅಬೌಟ್ ಚಾರ್ಟ್ಸ್. ಅಂದರೆ ನಾವು ಚಾರ್ಟ್ಸ್ ನೋಡ್ಕೊಂಡು ಏನನ್ನ ಟ್ರೇಡ್ ಮಾಡ್ತೀವಿ ಅದನ್ನು ನಾವು ಟೆಕ್ನಿಕಲ್ ಅಂತ ಹೇಳ್ತೀವಿ. ಸೊ ನಮಗೆ ಫಸ್ಟಾಗಿ ಬರೋದು ಕ್ಯಾಂಡಲ್ ಸ್ಟಿಕ್ಸ್. ಇಲ್ಲಿ ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು, ಇದು ಬುಲಿಶ್ ಕ್ಯಾಂಡಲ್ ಆ್ಯಂಡ್ ಇದು ಬೇರಿಶ್ ಕ್ಯಾಂಡಲ್. ಒಂದು ಬುಲಿಶ್ ಕ್ಯಾಂಡಲ್ ಫಾರ್ಮ್ ಆಗಬೇಕು ಅಂತ ಅಂದರೆ ಅದು ವಿಕ್ಕು ಫಾರ್ಮ್ ಆಗಿರುತ್ತೆ ಆ್ಯಂಡ್ ಬಾಡಿನೂ ಇರುತ್ತೆ. ಸೊ ವಿಕ್ ಅಂದರೆ ನಮಗೆ ಕ್ಯಾಂಡಲ್ ಆ ಕಡೆ ಈ ಕಡೆ, ಒಂದು ಕ್ಯಾಂಡಲ್ ಆ ಕಡೆ ಈ ಕಡೆ ಏನಿರುತ್ತೆ ಎಡ್ಜಸ್ಸಲ್ಲಿ, ಅದನ್ನು ನಾವು ವಿಕ್ ಅಂತ ಹೇಳ್ತೀವಿ. ಅದು ನಿಮ್ಗೆ ಎಷ್ಟು ದೊಡ್ಡದು ಬೇಕಾದ್ರೆ ಇರ್ಬೋದು. ಅದನ್ನು ನಾವು ಬಾಡಿ ಆಫ್ ದ ಕ್ಯಾಂಡಲ್ ಅಂತ ಹೇಳ್ತೀವಿ. ಆ್ಯಂಡ್ ಈ ಎರಡು ಲೈನ್ ಥರ ಇದೆ ನೋಡಿ ಎಡ್ಜಸ್ಸು, ಅದನ್ನು ನಾವು ವಿಕ್ ಅಂತ ಹೇಳ್ತೀವಿ. ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು. ಸೊ ಇವೆರಡು ವಿಕ್ಕು, ಬೇರಿಶ್ ಕ್ಯಾಂಡಲಲ್ಲಿ ಇವೆರಡು ವಿಕ್ಕು. ಒಂದು ಕ್ಯಾಂಡಲ್ ನಮಗೆ ಫಾರ್ಮ್ ಆಗಬೇಕು ಅಂತ ಅಂದರೆ ನಮಗೆ ಪ್ರೈಸ್ ಫಸ್ಟು ಓಪನ್ ಆಗಿ ಲೋ ಫಾರ್ಮ್ ಮಾಡಿ ಹೈ ಫಾರ್ಮ್ ಮಾಡಿ ಕ್ಲೋಸ್ ಆಗುತ್ತೆ. ಸೊ ನಮಗೆ ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು, ಈ ಕ್ಯಾಂಡಲ್ದು ವಿಕ್ ಏನು ಬರುತ್ತೆ ಅದನ್ನು ನಾವು ಹೈ ಆ್ಯಂಡ್ ಲೋ ಅಂತ ಹೇಳ್ತೀವಿ. ಬಾಡಿದು ಏನಿರುತ್ತೆ ಓಪನಿಂಗ್ ಪ್ರೈಸು ಅದನ್ನು ಓಪನ್ ಆ್ಯಂಡ್ ಕ್ಲೋಸ್ ಪಾಯಿಂಟ್ ಅಂತ ಹೇಳ್ತೀವಿ. ಅದೇ ಥರ ನಾವು ಬೇರಿಶಲ್ಲಿ ನೋಡಿದ್ರೆ ಸೇಮ್ ಅದೇ ಥರ. ನಮಗೆ ಬೇರಿಶಲ್ಲಿ ಕ್ಯಾಂಡಲ್ ಮೇಲ್ಗಡೆ ಓಪನ್ ಆಗುತ್ತೆ, ಓಪನ್ ಆಗಿ ಹೈ ಫಾರ್ಮ್ ಮಾಡುತ್ತೆ ಅಂದರೆ ವಿಕ್ ಫಾರ್ಮ್ ಮಾಡುತ್ತೆ, ಕೆಳಗಡೆ ಬಂದು ಲೋ ಫಾರ್ಮ್ ಮಾಡಿ ಕ್ಲೋಸ್ ಆಗುತ್ತೆ. ಸೊ ನಮಗೆ ಒಂದು ಕ್ಯಾಂಡಲಲ್ಲಿ ಏನೇನು ನೋಡೋಕ್ಕೆ ಅಬ್ಸರ್ವ್ ಮಾಡ್ಬೋದು ಅಂದರೆ ಓಪನ್ ಇರುತ್ತೆ, ಹೈ ಇರುತ್ತೆ, ಲೋ ಇರುತ್ತೆ ಮತ್ತು ಕ್ಲೋಸ್ ಆಗಿರೋದು ಕಾಣುತ್ತೆ. ಅದೇ ನಮಗೆ ಒಂದು ಬುಲ್ಲಿಶ್ ಕ್ಯಾಂಡಲ್ ಯಾವ ಥರ ಕಾಣುತ್ತೆ ಅಂದರೆ ಲೋವರ್ ಟೈಮ್ ಫ್ರೇಮಲ್ಲಿ ನಮಗೆ ಫಸ್ಟು ಅದೇ ನಾನು ಹೇಳಿದೆ ಅಲ್ವಾ, ಕ್ಯಾಂಡಲ್ ಎಲ್ಲಿ ಓಪನ್ ಆಗುತ್ತೆ ಅಂತ ನೋಡಿ. ಕ್ಯಾಂಡಲ್ ಇಲ್ಲಿ ಓಪನ್ ಆಗಿದೆ, ಲೋ ಫಾರ್ಮ್ ಮಾಡಿದೆ, ನಿಮಗೆ ಬುಲ್ಲಿಶ್ ಎಕ್ಸ್ಪೆನ್ಷನ್ ನಿಧಾನಕ್ಕಾಗಿ ಮೇಲ್ಗಡೆ ಹೈ ಫಾರ್ಮ್ ಮಾಡಿ ಕ್ಲೋಸ್ ಆಗಿದೆ. ಸೊ ಅದಕ್ಕೆ ನಾವು ಹೇಳೋದು, ಯಾವಾಗಲೂ ಕ್ಯಾಂಡಲ್ ನಮಗೊಂದು ಫಾರ್ಮ್ ಆಗಬೇಕು ಅಂತ ಅಂದರೆ ಲೋ ಫಾರ್ಮ್ ಮಾಡಿ ಹೈ ಫಾರ್ಮ್ ಮಾಡಿ ವಾಪಸ್ ಕೆಳಗಡೆ ಕ್ಲೋಸ್ ಆಗುತ್ತೆ. ಅದೇ ಥರ ನಾವು ಬೇರಿಶ್ ಕ್ಯಾಂಡಲ್ ನೋಡಿದ್ರೆ ನಮಗೆ ಪ್ರೈಸ್ ಮೇಲ್ಗಡೆ ಹೈ ಫಾರ್ಮ್ ಮಾಡಿ ಕೆಳಗಡೆ ಎಕ್ಸ್ಪ್ಯಾನ್ಷನ್ ಆಗಿ ನಿಧಾನಕ್ಕೆ ಲೋ ಫಾರ್ಮ್ ಮಾಡಿ ಮತ್ತೆ ಕ್ಲೋಸ್ ಆಗಿದೆ. ಅದೇ ಒಂದು ಕ್ಯಾಂಡಲ್ ನಮಗೆ ಫಾರ್ಮ್ ಆಗಬೇಕು ಅಂತ ಅಂದ್ರು ಹೈ ಆ್ಯಂಡ್ ಲೋ ಫಾರ್ಮ್ ಆಗೇನೆ ನಮಗೆ ಕ್ಯಾಂಡಲ್ ಫಾರ್ಮ್ ಆಗೋದು. ಇಂಡಿಷನ್ ಕ್ಯಾಂಡಲ್ ಅಂತ ಅಂದರೆ ನಮಗೆ ಐದರ್ ಬುಲ್ಲಿಶ್ ಆರ್ ಬೇರಿಶ್ ಅಂತ ಐಡೆಂಟಿಫೈ ಮಾಡೋಕ್ಕಾಗಲ್ಲ. ಸೊ ನಮಗೆ ಯಾವಾಗ ಮಾರ್ಕೆಟ್ ಕನ್ಸಾಲಿಡೇಷನ್ ಇದ್ದು ತುಂಬ ಕನ್ಫ್ಯೂಷನ್ ಆಗಿರುತ್ತೆ, ಸೊ ಅದನ್ನು ನಾವು ಇಂಡಿಷನ್ ಕ್ಯಾಂಡಲ್ ಅಂತ ಹೇಳ್ತೀವಿ. ನಮಗೆ ಇಂಡಿಷನ್ ಕ್ಯಾಂಡಲಲ್ಲಿ ನಾವು ಮೇಯ್ನಾಗಿ ಏನು ಅಬ್ಸರ್ವ್ ಮಾಡ್ತೀವಿ ಅಂತ ಅಂದರೆ ನಮಗೆ ಎರಡು ಸೈಡು ವಿಕ್ ತುಂಬ ದೊಡ್ಡದಿದ್ದು ಬಾಡಿ ಕ್ಯಾಂಡಲ್ದು ತುಂಬ ಚಿಕ್ಕದಿರುತ್ತೆ. ನೀವು ನೋಡ್ಬೋದು ಬುಲ್ಲಿಶ್ ಕ್ಯಾಂಡಲ್ ಇದೆ, ಸೊ ಅದರದ್ದು ವಿಕ್ ತುಂಬ ದೊಡ್ಡದಿದೆ ಎರಡು ಸೈಡುವೆ, ಬಟ್ ಬಾಡಿ ಮಾತ್ರ ತುಂಬ ಚಿಕ್ಕದಿದೆ. ಅದೇ ಇಲ್ಲಿ ಬೇರಿಶಲ್ಲಿ ನೋಡಿದ್ರೆ ಎರಡು ದೊಡ್ಡ ವಿಕ್ ಫಾರ್ಮ್ ಆಗಿ ಬಾಡಿ ತುಂಬ ಚಿಕ್ಕದಿದೆ. ಸೊ ನಾವು ಈ ಥರ ಕ್ಯಾಂಡಲ್ ಫಾರ್ಮ್ ಆಗಬೇಕಿದ್ರೆ ಮತ್ತು ಈ ಥರ ಮೊಮೆಂಟಮಲ್ಲಿ ನಾವು ಟ್ರೇಡ್ಸ್ನ ಅವಾಯ್ಡ್ ಮಾಡಬೇಕು. ಅದನ್ನು ನಾವು ಲೋ ಟೈಮ್ ಫ್ರೇಮಲ್ಲಿ ನೋಡಬೇಕು ಅಂತ ಅಂದರೆ ನಮಗೆ ಈ ಥರ ಕಾಣುತ್ತೆ. ಲೋ ಟೈಮ್ ಫ್ರೇಮಲ್ಲಿ ನಮಗೆ ಇಲ್ಲಿ ನೋಡಿ ಈಸಿಯಾಗಿ ಪ್ರೈಸ್ ಕನ್ಸಾಲಿಡೇಟ್ ಆಗಿದೆ. ಸೊ ನಾವು ಈ ಥರ ಟೈಮ್ನ ಅವಾಯ್ಡ್ ಮಾಡಿ ಟ್ರೇಡ್ ಮಾಡಬೇಕು. ಯಾಕೆ ಈ ಥರ ಟೈಮ್ನ ಅವಾಯ್ಡ್ ಮಾಡಬೇಕು ಅಂತ ಅಂದರೆ ಪ್ರೈಸ್ ನಮಗೆ ಕ್ಲಿಯರ್ ಆಗಿರಲ್ಲ, ಏನು ಬುಲ್ಲಿಶ್ ಆಗ್ತಿದೆಯಾ ಬೇರಿಶ್ ಆಗ್ತಿದೆಯಾ ಅಂತ ಗೊತ್ತಿರಲ್ಲ. ನಾವು ಯಾವತ್ತೇ ಇದ್ರೂ ಒಂದು ಬುಲ್ಲಿಶ್ ಮೊಮೆಂಟಮ್ ಅಥವಾ ಬೇರಿಶ್ ಮೊಮೆಂಟಮ್ನ ಕ್ಯಾಪ್ಚರ್ ಮಾಡ್ತೀವಿ. ಕನ್ಸಾಲಿಡೇಷನ್ ಅಂದರೆ ಈ ಥರ ಚಾಪಿ ಆಗಿರೋ ಪ್ರೈಸ್ನ ಯಾವತ್ತೂ ನಾವು ಟ್ರೇಡ್ ಮಾಡೋಕ್ಕಾಗಲ್ಲ, ಯಾಕೆಂದರೆ ನಮ್ಮ ಸ್ಟಾಪ್ ಲಾಸ್ ಇಟ್ಟಾಗ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ನಾವು ಈ ಥರ ಟೈಮ್ ಇದ್ದಾಗ ಏನು ಮಾಡ್ತೀವಿ ಅಂತ ಅಂದರೆ ಕ್ಯಾಂಡಲ್ ಹೈ ಆ್ಯಂಡ್ ಲೋನ ಮಾರ್ಕ್ ಮಾಡಿಕೊಂಡು ಐದರ್ ಒನ್ ಸೈಡ್ ತೊಗೊಳ್ಳೋವರೆಗೂ ವೆಯ್ಟ್ ಮಾಡಿ ಆಪೋಸಿಟ್ ಸೈಡ್ನ ಟಾರ್ಗೆಟ್ ಮಾಡ್ತೀವಿ. ಇವಾಗ ನಮಗೆ ಬುಲ್ಲಿಶ್ ಎಕ್ಸ್ಪ್ಯಾನ್ಷನ್ ಯಾವ ಥರ ಕಾಣುತ್ತೆ ಅಂದರೆ ನಮಗೆ ಒಂದು ಎಕ್ಸ್ಪ್ಯಾನ್ಷನ್ ಆಗಬೇಕು ಅಂತ ಅಂದರೆ ಯಾವಾಗಲೂ ಹೈಯರ್ ಐ ಹೈಯರ್ ಲೋ, ಹೈಯರ್ ಐ ಹೈಯರ್ ಲೋ, ಹೈಯರ್ ಐ ಹೈಯರ್ ಲೋ ಫಾರ್ಮ್ ಮಾಡಿಕೊಂಡೆ ಎಕ್ಸ್ಪ್ಯಾನ್ಷನ್ ಆಗೋದು. ಯಾಕೆ ಅಂದರೆ ಪ್ರೈಸ್ ಯಾವಾಗಲೂ ರಿಟ್ರೇಸ್ಮೆಂಟ್ ಕೊಡದೆ ಎಕ್ಸ್ಪ್ಯಾನ್ಷನ್ ಆಗಲ್ಲ. ಸೊ ನಮಗೆ ಪ್ರೈಸ್ ಯಾವಾಗಲೂ ರಿಟ್ರೇಸ್ಮೆಂಟ್ ಕೊಟ್ಟಿನೇ ಎಕ್ಸ್ಪ್ಯಾನ್ಷನ್ ಆಗೋದು. ನೀವು ಇಲ್ಲಿ ಚಾರ್ಟಲ್ಲಿ ನೋಡಿದ್ರು ಕೂಡ ಕ್ಯಾಂಡಲ್ ಸ್ಟಿಕ್ಕಲ್ಲಿ ಹೈಯರ್ ಐ ಫಾರ್ಮ್ ಮಾಡಿ ಹೈಯರ್ ಲೋ ಫಾರ್ಮ್ ಆಗಿದೆ, ಹೈಯರ್ ಐ ಫಾರ್ಮ್ ಮಾಡಿ ಹೈಯರ್ ಲೋ ಫಾರ್ಮ್ ಆಗಿ, ಹೈಯರ್ ಐ ಹೈಯರ್ ಲೋ, ಹೈಯರ್ ಐ ಹೈಯರ್ ಲೋ ಫಾರ್ಮ್ ಆಗಿನೇ ಎಕ್ಸ್ಪ್ಯಾನ್ಷನ್ ಆಗೋದು. ಅದೇ ಥರ ನಾವು ಬೇರಿಶಲ್ಲಿ ನೋಡಿದ್ರೆ ಲೋವರ್ ಲೋಸ್ ಆ್ಯಂಡ್ ಲೋವರ್ ಐಸ್ನ ಫಾರ್ಮ್ ಮಾಡಿಕೊಂಡು ಬೇರಿಶ್ ಸೈಡ್ಗೆ ಎಕ್ಸ್ಪ್ಯಾನ್ಷನ್ ಆಗಿದೆ. ಇಲ್ಲಿ ನೋಡಿ ಲೋವರ್ ಐ ಲೋವರ್ ಲೋ, ಲೋವರ್ ಐ ಲೋವರ್ ಲೋ, ಲೋವರ್ ಐ ಲೋವರ್ ಲೋ, ಲೋವರ್ ಲೋ ಲೋವರ್ ಐ ಫಾರ್ಮ್ ಮಾಡಿಕೊಂಡು ಕೆಳಗಡೆಗೆ ಎಕ್ಸ್ಪ್ಯಾನ್ಷನ್ ಆಗಿದೆ. ಇದನ್ನು ನಾವು ಟ್ರೇಡಿಂಗ್ ವ್ಯೂ ಚಾರ್ಟ್ಸಲ್ಲಿ ಎಕ್ಸಾಂಪಲ್ಸ್ ತೋರಿಸ್ತೀನಿ. ಇಲ್ಲಿ ನೀವು ನೋಡಿ ಪ್ರೈಸ್ ಯಾವಾಗಲೂ ನಾನು ಹೇಳಿದೆ ಎಕ್ಸ್ಪ್ಯಾನ್ಷನ್ ಆಗಬೇಕು ಅಂತ ಅಂದರೆ ಒಂದು ಸೈಡ್ಗೆ ನಮಗೆ ರಿಟ್ರೇಸ್ಮೆಂಟ್ ಕೊಟ್ಟಿನೇ ಎಕ್ಸ್ಪ್ಯಾನ್ಷನ್ ಆಗೋದು. ನಮ್ಗೆ ಇಲ್ಲಿ ನೋಡಿ ಪ್ರೈಸ್ ಲೋ ಫಾರ್ಮ್ ಮಾಡಿ ಎಕ್ಸ್ಪ್ಯಾನ್ಷನ್ ಆಗಿದೆ, ಮತ್ತು ನಮಗೇನಾಗಿದೆ ಪ್ರೈಸ್ ರಿಟ್ರೇಸ್ಮೆಂಟ್ ಕೊಟ್ಟಿದೆ ಮತ್ತು ಎಕ್ಸ್ಪ್ಯಾನ್ಷನ್ ಆಗಿದೆ, ಮತ್ತು ರಿಟ್ರೇಸ್ಮೆಂಟ್ ಕೊಟ್ಟಿದೆ ಮತ್ತು ಎಕ್ಸ್ಪ್ಯಾನ್ಷನ್ ಆಗಿದೆ, ರಿಟ್ರೇಸ್ಮೆಂಟ್ ಕೊಟ್ಟು ಎಕ್ಸ್ಪ್ಯಾನ್ಷನ್ ಆಗಿದೆ ಆ್ಯಂಡ್ ರಿಟ್ರೇಸ್ಮೆಂಟ್ ಕೊಟ್ಟು ಮತ್ತು ಎಕ್ಸ್ಪ್ಯಾನ್ಷನ್ ಆಗಿದೆ. ಸೊ ನಾವೇನು ಅಬ್ಸರ್ವ್ ಮಾಡಬೇಕು ಅಂತ ಅಂದರೆ ಪ್ರೈಸ್ ಯಾವಾಗಲೂ ರಿಟ್ರೇಸ್ಮೆಂಟ್ ಕೊಟ್ಟಿನೇ ಎಕ್ಸ್ಪ್ಯಾನ್ಷನ್ ಆಗೋದು. ಸುಮ್ಮನೆ ಪ್ರೈಸು ಒಂದೇ ಸಲ ಮೇಲ್ಗಡೆಗೆ ಎಕ್ಸ್ಪೆನ್ಷನ್ ಆಗಲ್ಲ. ಎಕ್ಸ್ಪೆನ್ಷನ್ ಆಗಬೇಕು ಅಂತ ಅಂದರೆ ಜಿಗ್ಜ್ಯಾಗ್ ರೀತಿ, ಅಂದರೆ ರಿಟ್ರೇಸ್ಮೆಂಟ್ ಕೊಟ್ಟು ಲೋಗಳು ಫಾರ್ಮ್ ಮಾಡಿ ಬುಲಿ ಸೈಡ್ ಎಕ್ಸ್ಪೆನ್ಷನ್ ಆಗುತ್ತೆ. ಅದೇ ನಾವಿಲ್ಲಿ ಬೇರಿಶ್ ಎಕ್ಸಾಂಪಲ್ ನೋಡೋಕೆ ಹೋದರೆ ನಮ್ಗೆ ಇಲ್ಲೂ ಸೇಮ್ ಅದೇ ಆಗಿರೋದು. ನೋಡಿ ಪ್ರೈಸ್ ಕೆಳಗಡೆ ಎಕ್ಸ್ಪ್ಯಾನ್ಷನ್ ಆಗಿದೆ ಮತ್ತು ರಿಟ್ರೇಸ್ಮೆಂಟ್ ಕೊಟ್ಟಿದೆ.
ಎಕ್ಸ್ಪ್ಯಾನ್ಷನ್ ಆಗಿದೆ, ರಿಟ್ರೇಸ್ಮೆಂಟ್ ಕೊಟ್ಟಿದೆ. ನಾವು ಐ ಸಿ ಟಿ ಕಾನ್ಸೆಪ್ಟಲ್ಲಿ ಮೇಯ್ನಾಗಿ ಟ್ರೇಡ್ ಮಾಡೋದು ರಿಟ್ರೇಸ್ಮೆಂಟ್ನೇ. ಪ್ರೈಸ್ ಯಾವಾಗ ರಿಟ್ರೇಸ್ಮೆಂಟ್ ಆಗುತ್ತೆ, ಸೊ ನಮ್ಗೆ ಎಕ್ಸ್ಪ್ಯಾನ್ಷನ್ ಆಗೇ ಆಗುತ್ತೆ ಅಂತ ಗೊತ್ತು. ಸೊ ನಾವು ರಿಟ್ರೇಸ್ಮೆಂಟ್ಗೆ ವೆಯ್ಟ್ ಮಾಡಿ ನೆಕ್ಸ್ಟ್ ಎಕ್ಸ್ಪ್ಯಾನ್ಷನ್ ಕ್ಯಾಂಡಲ್ನ ಟ್ರೇಡ್ ಮಾಡ್ತೀವಿ. ಪ್ರೈಸ್ ಯಾವಾಗ ನಮಗೆ ಜಿಗ್ಜ್ಯಾಗ್ ರೀತಿ ಅಂದರೆ ಹೈ ಆ್ಯಂಡ್ ಲೋ ಫಾರ್ಮ್ ಮಾಡಿ ಸೇಮ್ ರೇಂಜಲ್ಲಿ, ಅಂದರೆ ನಾವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು, ನಿಮಗೆ ಒಂದೇ ರೇಂಜಲ್ಲಿ ಪ್ರೈಸು ಫಾರ್ಮ್ ಆಗುತ್ತೆ. ಈ ಥರ ಹೈ ಒಂದೇ ರೇಂಜಲ್ಲಿ ಇದ್ದು ಮತ್ತು ಲೋ ಅದೇ ರೇಂಜಲ್ಲಿ ಪ್ರೈಸ್ ಯಾವಾಗ ಫಾರ್ಮ್ ಆಗುತ್ತೆ ಅದನ್ನು ನಾವು ಕನ್ಸಾಲಿಡೇಷನ್ ಅಂತ ಹೇಳ್ತೀವಿ. ಸೊ ನೀವು ಇಲ್ಲಿ ಅಬ್ಸರ್ವ್ ಮಾಡಿ, ಇಲ್ಲಿ ಒಂದು ಹೈ ಫಾರ್ಮ್ ಮಾಡಿದೆ, ಲೋ ಫಾರ್ಮ್ ಆಗಿದೆ, ಮತ್ತು ಇಲ್ಲಿ ಹೈ ಫಾರ್ಮ್ ಮಾಡಿ ಲೋ ಫಾರ್ಮ್ ಮಾಡಿದೆ. ಪ್ರತಿ ಸಲನೂ ಪ್ರೈಸ್ ನಿಮಗೆ ಅದೇ ರೇಂಜಲ್ಲೇ ಆಟಾಡಿದೆ ನೋಡಿ, ಹೈ ಆ್ಯಂಡ್ ಲೋ ಫಾರ್ಮ್ ಮಾಡ್ಕೊಂಡು ಅಲ್ಲಲ್ಲೇ ಆಟಾಡಿದೆ. ಸೊ ನಾವು ಈ ಥರ ಸಿಚುವೇಷನಲ್ಲಿ ಟ್ರೇಡ್ ಮಾಡೋಕ್ಕೆ ಹೋಗ್ಬಾರ್ದು, ಟ್ರೇಡ್ಸ್ನ ಅವಾಯ್ಡ್ ಮಾಡಬೇಕು. ಯಾಕೆ ಅಂತ ಅಂದರೆ ನಮಗೆ ಈ ಥರ ಸಿಚುವೇಷನಲ್ಲಿ ನಮಗೆ ಎಕ್ಸ್ಪ್ಯಾನ್ಷನ್ ಇರೋಲ್ಲ, ಪ್ರೈಸು ಎಕ್ಸ್ಪ್ಯಾನ್ಷನ್ ಇಲ್ದಿರೋದ್ರಿಂದ ನಾವು ಟ್ರೇಡ್ ಮಾಡಿದ್ರೆ ಲಾಸ್ ಬೇರ್ ಮಾಡೋ ಚಾನ್ಸಸ್ ತುಂಬ ಇರುತ್ತೆ. ಸೊ ನಾವು ಕನ್ಸಾಲಿಡೇಷನ್ನ ಟ್ರೇಡ್ ಮಾಡೋಕ್ಕೆ ಹೋಗ್ಬಾರ್ದು. ನಾವು ಯಾವಾಗಲೂ ಏನೋ ಟ್ರೇಡ್ ಮಾಡ್ತೀವಿ ಅಂತ ಅಂದರೆ ಎಕ್ಸ್ಪ್ಯಾನ್ಷನ್ ಕ್ಯಾಂಡಲ್ ಟ್ರೇಡ್ ಮಾಡ್ತೀವಿ. ಎಕ್ಸ್ಪ್ಯಾನ್ಷನ್ ಕ್ಯಾಂಡಲ್ ಯಾವ ಥರ ಇರುತ್ತೆ ಅಂತ ಅಂದರೆ ನಾನು ನಿಮ್ಗೆ ಹೇಳಿದೆ, ಪ್ರೈಸ್ ಯಾವಾಗಲೂ ರಿಟ್ರೇಸ್ಮೆಂಟ್ ಕೊಟ್ಟು ಎಕ್ಸ್ಪೆನ್ಷನ್ ಆಗುತ್ತೆ ಅಲ್ವಾ, ಅದು ಎಕ್ಸ್ಪ್ಯಾನ್ಷನ್ ಕ್ಯಾಂಡಲ್. ಸೊ ಅದನ್ನು ನಾವು ಟ್ರೇಡ್ ಮಾಡಿದ್ರೆ ನಮಗೆ ವಿನ್ನಿಂಗ್ ರೇಟ್ ಜಾಸ್ತಿ ಇರುತ್ತೆ. ಯಾಕೆಂದರೆ ಪ್ರೈಸ್ ಚೆನ್ನಾಗಿ ಒಂದೇ ಡೈರೆಕ್ಷನಲ್ಲಿ ಎಕ್ಸ್ಪೆನ್ಷನ್ ಆಗುತ್ತೆ. ಸೊ ಅದನ್ನು ನಾವು ಟ್ರೇಡ್ ಮಾಡಬೇಕು. ಸೊ ಇದು ನೋಡಿ, ಇದು ರೀಸೆಂಟ್ ಡೇದು ಎಕ್ಸಾಂಪಲ್, ಇದು ಯೂರೋ ಎಸ್ ಟಿ ಚಾರ್ಟ್. ನಮಗೆ ನೀವು ಅಬ್ಸರ್ವ್ ಮಾಡ್ಬೋದು, ಲಾಸ್ಟ್ 1 ವೀಕಿಂದನೂ ಯೂರೋ ಎಸ್ ಟಿ ಬೀಳ್ತಿದೆ. ಸೊ ನೀವು ಇಲ್ಲೂ ಅದೇ ರಿಪೀಟ್ ಆಗಿರೋದು, ಸೇಮ್ ಎಕ್ಸ್ಪ್ಯಾನ್ಷನ್ ರಿಟ್ರೇಸ್ಮೆಂಟ್, ಎಕ್ಸ್ಪ್ಯಾನ್ಷನ್ ರಿಟ್ರೇಸ್ಮೆಂಟ್, ಎಕ್ಸ್ಪ್ಯಾನ್ಷನ್ ರಿಟ್ರೇಸ್ಮೆಂಟ್, ಎಕ್ಸ್ಪ್ಯಾನ್ಷನ್ ರಿಟ್ರೇಸ್ಮೆಂಟ್, ಎಕ್ಸ್ಪ್ಯಾನ್ಷನ್. ಸೊ ನಾವು ಏನಾಗಂದರೆ ಪ್ರತಿ ಸಲನೂ ಪ್ರೈಸ್ ನಮಗೆ ಅದೇನೇ ಆಗೋದು, ಒಂದು ಇದರ ರಿಟ್ರೇಸ್ಮೆಂಟ್ ಆಗುತ್ತೆ ಇಲ್ಲ ಎಕ್ಸ್ಪ್ಯಾನ್ಷನ್ ಆಗುತ್ತೆ. ಸೊ ನಾವು ಅದನ್ನು ಅಬ್ಸರ್ವ್ ಮಾಡ್ಕೊಂಡು ಟ್ರೇಡ್ ಮಾಡಬೇಕು. ಸೊ ನೀವು ಇಲ್ಲಿ ಮತ್ತೆ ನೋಡಿ, ಪ್ರೈಸ್ ಇಲ್ಲಿ ತುಂಬ ಕನ್ಸಾಲಿಡೇಟ್ ಆಗಿದೆ. ಸೊ ನಾನು ಏನಂತ ಹೇಳಿದೆ, ಕನ್ಸಾಲಿಡೇಟ್ ಆಗಬೇಕಿದ್ರೆ ರೇಂಜ್ ಹೈ ಆ್ಯಂಡ್ ಲೋನ ಮಾರ್ಕ್ ಮಾಡಬೇಕು. ಇಲ್ಲಿ ನೋಡಿ, ಆ ಲೋನ ಸ್ವೀಪ್ ಆಗಿ ಪ್ರೈಸ್ ಏನಾಗಿದೆ, ಲೋನ ಸ್ವೀಪ್ ಆದಮೇಲೆ ತಿರ್ಗಾ ಮೇಗಡೆಗೆ ಎಕ್ಸ್ಪ್ಯಾನ್ಷನ್ ಆಗಿದೆ. ಇಲ್ಲೂ ಸೇಮ್ ಹೈ ಫಾರ್ಮ್ ಮಾಡಿ ಲೋ ಫಾರ್ಮ್ ಮಾಡಿದೆ, ಮತ್ತು ಹೈ ಫಾರ್ಮ್ ಮಾಡಿದೆ, ಲೋ ಫಾರ್ಮ್ ಮಾಡಿದೆ, ಮತ್ತು ಹೈ ಫಾರ್ಮ್ ಮಾಡಿ ಮತ್ತೆ ಇಲ್ಲಿ ಸ್ವಲ್ಪ ಕನ್ಸಾಲಿಡೇಟ್ ಆಗಿ ವಾಪಸ್ ಬಿದ್ದಿದೆ. ಸೊ ನಾವು ಪ್ರತಿ ಟ್ರೇಡ್ನ ಮಾಡಬೇಕು ಅಂತ ಅಂದರೂ ರಿಟ್ರೇಸ್ಮೆಂಟ್ ಆದಮೇಲೆ ಟ್ರೇಡ್ ಮಾಡಿದ್ರೆ ಸೊ ನಮಗೆ ಒಳ್ಳೆ ರಿಸ್ಕ್ ಟು ರಿವಾರ್ಡ್ ಟ್ರೇಡ್ ತೆಗಿಬೋದು. ಸೊ ನಾನು ನಿಮ್ಗೆ ಅಪ್ಕಮಿಂಗ್ ಕ್ಲಾಸಲ್ಲಿ ಐ ಸಿ ಟಿ ಕಾನ್ಸೆಪ್ಟ್ಸು ತುಂಬ ಇನ್ನೂ ಡೀಪಾಗಿ ತುಂಬ ಚೆನ್ನಾಗಿ ಹೇಳ್ಕೊಡ್ತೀನಿ. ಸೊ ನೀವೆಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.